ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 6ನೇ ಸರ್ಗದಲ್ಲಿ ದಶರಥ ಮಹಾರಾಜ ಅಯೋಧ್ಯೆಯನ್ನು ಆಳ್ವಿಕೆ ಮಾಡ್ತಿದ್ದಂಥ ರೀತಿ, ಆತನ ಧಾರ್ಮಿಕ ಸ್ವಭಾವ ಇತ್ಯಾದಿಗಳನ್ನು ಗಮನಿಸಿದೆವು. ಅದೇ ಬಾಲಕಾಂಡದ 7ನೇ ಸರ್ಗದಲ್ಲಿ ದಶರಥನ ಸಚಿವರೇನಿದ್ರು, ಅವರ ಮಹತ್ವ, ಅವರ ಧಾರ್ಮಿಕ ಸ್ವಭಾವ, ನಿಷ್ಪಕ್ಷಪಾತ ರೀತಿ ಇತ್ಯಾದಿಗಳನ್ನು ಗಮನಿಸ್ತಾ ಇದ್ದೆವು. ನೀತಿಶಾಸ್ತ್ರವನ್ನು ಅಕ್ಷರಶಃ ಅವರು ಪರಿಪಾಲನೆ ಮಾಡುವಂಥವರಾಗಿದ್ದರು. ಸಾಧು ಸ್ವಭಾವದ ಪ್ರಜೆಗಳ ರಕ್ಷಕರಾಗಿದ್ದರು ಮತ್ತು ದುಷ್ಟರಾದಂತಹ ವ್ಯಕ್ತಿಗಳ ಶಿಕ್ಷಕರಾಗಿದ್ದರು. ಕರಗ್ರಹಣದಲ್ಲಿ ಮತ್ತು ರಾಜನ ಆದಾಯ ಸಂಗ್ರಹದಲ್ಲಿ ಅವರು ಯಾವ ಪ್ರಜೆಗಳನ್ನು ಕೂಡ ಹಿಂಸೆ ಮಾಡ್ತಿರಲಿಲ್ಲ. ಕರ ಅಂದರೆ ಟ್ಯಾಕ್ಸ್, ಜನರಿಂದ ಕರವನ್ನು ಸಂಗ್ರಹ ಮಾಡುವುದರಲ್ಲಿ, ರಾಜನ ಆದಾಯವನ್ನು ವಿವಿಧ ಮೂಲಗಳಿಂದ ಸಂಗ್ರಹ ಮಾಡುವುದರಲ್ಲಿ ಯಾರಿಗೂ ಅವರು ಹಿಂಸೆ ಕೊಟ್ಟವರಲ್ಲ. ವಿಶೇಷವಾಗಿ ಬ್ರಾಹ್ಮಣರನ್ನ ಮತ್ತು ಕ್ಷತ್ರಿಯರನ್ನ ಅವರು ಹಿಂಸೆ ಮಾಡ್ತಿರ್ಲಿಲ್ಲ. ಅಲ್ಲಿ ಬ್ರಾಹ್ಮಣರನ್ನ ಮತ್ತು ಕ್ಷತ್ರಿಯರನ್ನ ಅನ್ನುವ ಆ ಶಬ್ದಕ್ಕೆ ವ್ಯಾಖ್ಯಾನದಲ್ಲಿ ಬ್ರಹ್ಮಜ್ಞಾನಿಗಳಾದವರು ಮತ್ತು ಕ್ಷತ್ರಿಯರು ಅಂದರೆ ದೇಶ ಭಕ್ತರಾದವರು, ದೇಶವನ್ನು ಕಾಯುವಂಥ ಕೆಲಸ ಮಾಡ್ತಿದ್ದಂಥ ಕ್ಷತ್ರಿಯರೇನಿದ್ರು ಅಂಥವರನ್ನ ವಿನಾಕಾರಣ ಹಿಂಸೆಗೆ ಒಳಪಡಿಸ್ತಿರ್ಲಿಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ಅಲ್ಲಿ ನಾವು ನೋಡ್ತೀವಿ. ಪ್ರಜೆಗಳನ್ನು ಹಿಂಸಿಸದೆ ಅವರೇ ಸ್ವಸಂತೋಷದಿಂದ ಕೊಡುವಂಥ ರಾಜನ ಆದಾಯದಿಂದ ಬೊಕ್ಕಸವನ್ನು ಅವರು ತುಂಬುತ್ತಾ ಇದ್ರು. ಅಪರಾಧಿಗಳ ವಿಷಯದಲ್ಲಿ ಅವರು ಮಾಡಿದಂಥ ಅಪರಾಧವು ಸಣ್ಣದಾಗಿದ್ದರೆ ಸಣ್ಣ ಪ್ರಮಾಣದ ಶಿಕ್ಷೆಯನ್ನು ಕೊಡ್ತಿದ್ರು ಮತ್ತು ಅವರು ಮಾಡಿದಂಥ ಅಪರಾಧ ದೊಡ್ಡ ಪ್ರಮಾಣದ್ದಾಗಿದ್ದರೆ ಉಗ್ರವಾದಂತಹ ಶಿಕ್ಷೆಯನ್ನು ನೀತಿಶಾಸ್ತ್ರಕ್ಕನುಗುಣವಾಗಿ ಕೊಡ್ತಾ ಇದ್ರು. ಅಪರಾಧಿಯಾದವನಿಗೆ ಶಿಕ್ಷೆಯನ್ನು ಅನುಭವಿಸುವಂಥ ದೈಹಿಕ ಮಾನಸಿಕ ಸಾಮರ್ಥ್ಯ ಇದೆಯೋ ಇಲ್ಲವೋ ಅನ್ನೋದನ್ನು ಶಿಕ್ಷೆ ಕೊಡುವುದಕ್ಕಿಂತ ಪೂರ್ವಭಾವಿಯಾಗಿ ಅವರು ಪರೀಕ್ಷೆ ಮಾಡ್ತಿದ್ರು. ಅಪರಾಧಿ ಒಂದು ವೇಳೆ ದುರ್ಬಲನಾಗಿದ್ದರೆ ಅಂಥ ಅಪರಾಧಿಗೆ ಅವನ ಅಪರಾಧಕ್ಕೆ ತಕ್ಕಂತೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ಮುಂಚಿತವಾಗಿ ಆಲೋಚನೆ ಮಾಡ್ತಾ ಇದ್ರು. ಶರೀರ, ವಾಕ್ ಮತ್ತು ಮನಸ್ಸು ಈ 3 ಕರಣಗಳನ್ನು ತ್ರಿಕರಣಗಳು ಅಂತ ಕರೀತಾರೆ. ಆ ತ್ರಿಕರಣ ಶುದ್ಧಿಯುಳ್ಳಂಥ ಮಂತ್ರಿಗಳು ಅವರಾಗಿದ್ದರು. ಇಂಥ ಆ ದಶರಥ ಆ 8 ಮಂತ್ರಿಗಳ ಸಹಾಯದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಿದ್ದಾಗ ಸಂಪೂರ್ಣವಾದಂಥ ಅಯೋಧ್ಯ ಪಟ್ಟಣದಲ್ಲಿ ಅಥವಾ ಕೋಸಲ ರಾಜ್ಯದಲ್ಲಿ ಅಸತ್ಯವಾದಿಯಾದಂಥ ಯಾವ ವ್ಯಕ್ತಿಯೂ ಕೂಡ ಇರಲಿಲ್ಲ, ದುಷ್ಟನಿರಲಿಲ್ಲ. ಪರಪತ್ನಿಯನ್ನು ಮೋಹಿಸುವವನು, ಪರಸ್ತ್ರೀಯನ್ನು ಮೋಹಿಸುವಂಥವನು ಯಾರೂ ಇರಲಿಲ್ಲ. ಸುಖ ಶಾಂತಿಗಳಿಂದ ಅಯೋಧ್ಯ ನಗರ ಮತ್ತು ಕೋಸಲ ರಾಜ್ಯಗಳೆರಡೂ ಕೂಡ ತುಂಬಿ ಪ್ರಶಾಂತವಾಗಿದ್ದವು. ದಶರಥನ ಮಂತ್ರಿಗಳು ಕೂಡ ಶುಭ್ರವಾದಂಥ ಮಂಗಳಕರವಾದಂಥ ವೇಷಭೂಷಣವುಳ್ಳವರಾಗಿದ್ದರು, ಜಾಗರೂಕರಾಗಿದ್ದರು. ನಯ ನೀತಿಗಳ ವಿಷಯದಲ್ಲಿ ಅವಧಾನವುಳ್ಳವರಾಗಿದ್ದರು. ಶ್ರೇಷ್ಠರಾದಂಥ ಜ್ಞಾನಿಗಳ ಸಲಹೆಯನ್ನು ತೆಗೆದುಕೊಂಡು ಅದರಂತೆ ರಾಜ್ಯವನ್ನು ಅವರು ಪರಿಪಾಲನೆ ಮಾಡ್ತಿದ್ರು. ನಡೆದು ಹೋದಂಥ ವಿಷಯದಲ್ಲಿ ಅಂದರೆ ಹಿಂದೆ ನಡೆದಂಥ ವಿಷಯದಲ್ಲಿ ಅವರಿಗಿದ್ದಂಥ ಸ್ಮರಣ ಶಕ್ತಿ ಮತ್ತು ಮುಂದೆ ನಡೆಯಬಹುದಾದಂಥ ಸಾಮ್ರಾಜ್ಯದ ಕಾರ್ಯಗಳೇನಿದ್ದವು ಅವುಗಳ ಊಹೆಯನ್ನು ಅವರು ಮಾಡ್ತಿದ್ದದ್ದು ಇದೇನಿತ್ತು, ಈ ಅವರ ಗುಣಗಳು ವಿದೇಶದಲ್ಲಿ ಪ್ರಖ್ಯಾತವಾಗಿದ್ದವು. ಯಾವ ವಿಷಯದಲ್ಲೂ ಕೂಡ ಅವರಿಗೆ ನ್ಯೂನತೆ ಇರಲಿಲ್ಲ. ಯಾವ ಸಮಯದಲ್ಲಿ ಯಾವ ರಾಜರೊಡನೆ ಯುದ್ಧ ಮಾಡಬೇಕು ಮತ್ತು ಯಾವ ರಾಜರೊಡನೆ ಸಂಧಾನ ಮಾಡಿಕೊಳ್ಬೇಕು, ಯಾವ ರಾಜರೊಡನೆ ಸ್ನೇಹ ಮಾಡಿಕೊಳ್ಬೇಕು ಅನ್ನುವಂಥ ಎಲ್ಲ ವಿಷಯಗಳನ್ನು ಕೂಡ ಅವರು ತಿಳಿದಂಥವರಾಗಿದ್ದರು. ಮನುಸ್ಮೃತಿಯಲ್ಲಿ ಆ ಸಂಧಾನ ಮಾಡಿಕೊಳ್ಳುವಂಥ ವಿಷಯ ಮತ್ತು ಯುದ್ಧ ಮಾಡಿಕೊಳ್ಬೇಕಾದಂಥ ವಿಷಯಗಳೇನಿವೆ ಅದನ್ನು ಈ ಶ್ಲೋಕದಿಂದ ಸಂಗ್ರಹ ಮಾಡಿ ಹೇಳಿದ್ದಾರೆ. ಯದಾತು ಏವ ಅಲ್ಪಿಕಾ ಪೀಡಾ ತದಾ ಸಂಧಿಂ ಸಮಾಶ್ರಯೇತ್ ಅಭ್ಯುಚ್ಛಯೋ ಯದಾತ್ಮಾನಂ ತದಾ ಮನ್ಯೇತ ವಿಗ್ರಹಂ. ತೀರಾ ಕ್ಷುದ್ರವಾದಂಥ ಕಾರಣಗಳಿಗಾಗಿ ಯುದ್ಧವನ್ನು ಹೂಡೋದೇನಿದೆ ಅದು ಉಚಿತವಲ್ಲ. ಆ ಸಂದರ್ಭದಲ್ಲಿ ಸಂಧಿ ಮತ್ತು ಸ್ನೇಹವನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಪ್ರಬಲವಾದಂಥ ಕಾರಣಗಳಿದ್ದಾಗ ಬೇರೆ ರಾಜರ ಮೇಲೆ ಯುದ್ಧವನ್ನು ಸಾರಬೇಕು. ಗೂಢಚಾರರು ಹೇಗಿರಬೇಕು ಅನ್ನುವ ವಿಷಯವೂ ಕೂಡ ಅದೇ ಮನುಸ್ಮೃತಿಯಲ್ಲಿ ಹೀಗೆ ವರ್ಣಿತ ಆಗಿದೆ.
ವನೇ ವನಚರಾಹ ಕಾರ್ಯಾಹ ಶ್ರಮಣಾಹ ವಿಟಕಾದಯಃ ಪರಪ್ರವೃತ್ತಿ ಜ್ಞಾನಾರ್ಥಂ ಶೀಘ್ರಾಶ್ಚ ಅಪರಂಪರಾಹ. ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕಾಡು, ಮೇಡು, ನಾಡು ಹೀಗೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಗೂಢಚಾರರನ್ನು ನೇಮಿಸಬೇಕು. ಕಾಡಿನಲ್ಲಿ ಸಂಚಾರ ಮಾಡತಕ್ಕಂತಹ ಗೂಢಚಾರರನ್ನೇ ನೇಮಿಸಬೇಕು. ಶ್ರಮಣಾಹ ವಿಟಕಾದಯ, ಸನ್ಯಾಸಿಗಳಾದವರು ಮತ್ತು ಜೈನ ಬೌದ್ಧ ಪರಂಪರೆಗೆ ಸೇರಿದಂತಹ ಶ್ರಮಣರು ಇವರೆಲ್ಲರನ್ನೂ ಕೂಡ ಗೂಢಚಾರ ಕೆಲಸಕ್ಕೆ ನೇಮಿಸಿಕೊಳ್ಬೇಕು. ಯಾಕೆಂತಂದ್ರೆ ಅಂಥವ್ರ ಮೇಲೆ ಜನಸಾಮಾನ್ಯರಿಗೆ ಯಾವುದೇ ಅವಿಶ್ವಾಸ ಬರಲಿಕ್ಕಾಗಲಿ ಸಂದೇಹ ಬರಲಿಕ್ಕಾಗಲಿ ಕಾರಣ ಇರೋದಿಲ್ಲ. ಹಾಗಾಗಿ ಅಂಥವ್ರನ್ನ ಸ್ವೀಕಾರ ಮಾಡಿಕೊಂಡು ಅವರನ್ನ ಗೂಢಚಾರಿಗಳನ್ನಾಗಿ ನೇಮಿಸಿಕೊಳ್ಬೇಕು. ಪರಪ್ರವೃತ್ತಿ ಜ್ಞಾನಾರ್ಥಂ, ಸಾಮ್ರಾಜ್ಯದ ನಿವಾಸಿಗಳಾದಂತಹ ಪ್ರಜೆಗಳು ಮತ್ತು ಸಾಮ್ರಾಜ್ಯದ ಹೊರಗಿನ ಸಂಗತಿಗಳು ಇವುಗಳ ಜ್ಞಾನಕ್ಕಾಗಿ ಹೀಗೆ ಗೂಢಚಾರರನ್ನು ನೇಮಿಸಬೇಕು. ಆ ಮಂತ್ರಿಗಳೆಲ್ಲರೂ ಕೂಡ ಸ್ವಾಭಾವಿಕವಾಗಿ ಐಶ್ವರ್ಯವಂತರಾಗಿದ್ದರು, ರಾಜಕಾರ್ಯದ ರಹಸ್ಯವನ್ನು ಬಲ್ಲಂಥವರಾಗಿದ್ದರು ಮತ್ತು ರಹಸ್ಯವನ್ನ ಗುಪ್ತವಾಗಿಡ್ಲಿಕ್ಕೆ ಅವರು ಸಮರ್ಥರಾಗಿದ್ದರು. ಸೂಕ್ಷ್ಮವಾದಂಥ ವಿಷಯ ಯಾವುದು, ರಹಸ್ಯವಾದಂಥ ವಿಷಯ ಯಾವುದು, ಗಂಭೀರವಾದಂಥ ವಿಷಯ ಯಾವುದು ಅದೆಲ್ಲವನ್ನೂ ಕೂಡ ತಿಳಿದುಕೊಳ್ಳಬಲ್ಲಂಥ ಪ್ರತಿಭೆ ಅವರಿಗಿತ್ತು. ಯಾವಾಗಲೂ ಪ್ರಯೋಕ್ತಿಗಳನ್ನೇ ಅವರು ಮಾತಾಡ್ತಿದ್ರು. ತಮ್ಮಲ್ಲಿಗೆ ಬಂದಂತಹ ಪ್ರಜೆಗಳಿಗೆ ಯಾವತ್ತೂ ಕೂಡ ಹಿತನುಡಿಗಳನ್ನೇ ಅವರು ಹೇಳ್ತಾ ಇದ್ರು, ಒಳ್ಳೆಯ ರೀತಿಯಾಗಿ ಅವ್ರ ಜೊತೆ ಮಾತಾಡ್ತಿದ್ರು. ದಶರಥ ಧರ್ಮವನ್ನು ಆಶ್ರಯವಾಗಿಟ್ಟುಕೊಂಡು ರಾಜ್ಯವನ್ನು ಆಳ್ತಾ ಪ್ರಜೆಗಳನ್ನು ಆನಂದ ಪಡಿಸ್ತಾ ಇದ್ದ. ತನ್ನ ಸ್ವಂತ ಮಕ್ಕಳನ್ನು ಪಾಲಿಸಿ ಲಾಲಿಸಿ ಪೋಷಣೆ ಮಾಡುವಂತೆ, ಪ್ರಜೆಗಳನ್ನು ಕೂಡ ಎಲ್ಲ ರೀತಿಯಾದಂಥ ಸುಖ ಸಮೃದ್ಧಿಗೆ ತುಂಬಿ ತುಳುಕುವಂತೆ ಮಾಡಿ ಅವರನ್ನು ಪಾಲನೆ ಮಾಡ್ತಿದ್ದ. ಅಧರ್ಮಕ್ಕೆ ಆಶ್ರಯವೇ ಇರಲಿಲ್ಲ. ಅಧರ್ಮವನ್ನು ಅವನು ಮತ್ತು ಅವನ ಪ್ರಜೆಗಳು ಸಂಪೂರ್ಣವಾಗಿ ಪರಿವರ್ಜನೆ ಮಾಡಿದ್ರು. ಸರ್ವಲೋಕಗಳಲ್ಲೂ ಕೂಡ ಆ ದಶರಥ ದಾನಶೀಲನಾದವನು ಮತ್ತು ಸತ್ಯಪ್ರತಿಜ್ಞನಾದವನು ಅನ್ನುವಂಥ ವಿಖ್ಯಾತಿ ಇತ್ತು. ದಶರಥನಿಗೆ ಸಮಾನ ಬಲ ಇರುವಂಥ ವ್ಯಕ್ತಿಯೇ ಇರಲಿಲ್ಲ. ಇನ್ನು ಅವನನ್ನು ಮೀರಿಸುವಂಥ ವ್ಯಕ್ತಿ ಯಾರೂ ಕೂಡ ಇರಲಿಲ್ಲ. ಹಿತೈಷಿಗಳಾದಂಥ ಮಿತ್ರರು ಅವನಿಗೆ ಬೇಕಾದಷ್ಟು ಜನ ಇದ್ದರು. ಅವನಿಗೆ ವಿರುದ್ಧವಾಗಿ ಯಾರು ಶತ್ರುಗಳು ಆಕ್ರಮಣ ಮಾಡಲಿಕ್ಕೆ ಬಂದರೆ ಅವರು ಪೂರ್ಣವಾಗಿ ನಾಶ ಹೊಂದುತ್ತಿದ್ದರು. ಅವನ ಸಾಮಂತ ರಾಜರು, ಅವನ ಅಧೀನ ರಾಜರು ಸದಾ ಅವನಿಗೆ ವಿಧೇಯರಾಗಿದ್ದರು. ಸ್ವರ್ಗವನ್ನ ದೇವೇಂದ್ರ ಆಳುವಂತೆ ಈ ಭೂಲೋಕವನ್ನ ಹಿಂದೆ ಹೇಳಿದಂತೆ ಆ ದಶರಥ ಆಳ್ತಾ ಇದ್ದ. ಸೂರ್ಯ ಆಕಾಶದಲ್ಲಿ ಹೇಗೆ ಪ್ರಕಾಶಿಸ್ತಿರ್ತಾನೋ ಹಾಗೆ ಅಯೋಧ್ಯೆಯಲ್ಲಿ ಆ ದಶರಥ ಪ್ರಕಾಶಿಸ್ತಿದ್ದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 7ನೇ ಸರ್ಗ ಅಲ್ಲಿಗೆ ಸಮಾಪ್ತವಾಗಿದೆ. ದಶರಥನ ಅವತಾರದ ಬಗ್ಗೆ ನಿನ್ನೆ ಹೇಳ್ತೀನಿ ಅಂತ ಹೇಳಿದ್ದೆ. ಸ್ವಯಂಭೂ ಮನುವಿನ ಅಂಶ ಸಂಭೂತನಾದವನು ದಶರಥ ಮತ್ತು ಸ್ವಯಂಭೂ ಮನುವಿನ ಪತ್ನಿ ಶತರೂಪ ಅಂತ ಏನಿದ್ದು ಅವಳು ಕೌಸಲ್ಯಾಗಿ ಜನಿಸಿದ್ಲು. ಅಂಥವರ ದಿವ್ಯ ದಾಂಪತ್ಯದ ಫಲವಾಗಿ ರಾಮ ಜನಿಸಿದ ಅನ್ನೋದನ್ನು ನಾವು ಮುಂದೆ ಗಮನಿಸ್ತೀವಿ. ಹೀಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬಂದಂತೆ ಆ ದಶರಥನ ಆಳ್ವಿಕೆ ಕ್ರಮವನ್ನು ನಾವು ನೋಡಿದ್ದೀವಿ. ಆದರೆ ಆ ಸುಪ್ರಸಿದ್ಧವಾದಂಥ ವಾಲ್ಮೀಕಿ ರಾಮಾಯಣದಲ್ಲಿ ದಶರಥನಿಗೆ ಮದುವೆ ಆದಂಥ ಪ್ರಸಂಗ, ಆ ಮದುವೆ ಹಿನ್ನೆಲೆ ಇತ್ಯಾದಿಗಳು ಅಲ್ಲಿ ವರ್ಣಿತ ಆಗಿಲ್ಲ. ಅದಕ್ಕಾಗಿ ಆನಂದ ರಾಮಾಯಣದ ಸಾರಕಾಂಡದ 1ನೇ ಸರ್ಗದಲ್ಲಿ ಅವನಿಗೆ ಮದುವೆ ಆದಂಥ ಕಥೆ ಏನಿದೆ ಅದನ್ನು ಹೀಗೆ ಗಮನಿಸಬೇಕು. ಇಕ್ಷ್ವಾಕು ವಂಶಪ್ರವರ ಕ್ಷತ್ರಿಯ ಲೋಕವಿಶ್ರುತ ಬಲವಾನ್ ಸರಯೂ ತೀರೆ ಅಯೋಧ್ಯಾಯಾಂ ಪಾರ್ಥಿವೋತ್ತಮ. ದಶರಥ ಅನ್ನುವ ಹೆಸರಿನ ಇಕ್ಷ್ವಾಕು ವಂಶಕ್ಕೆ ಮಣಿಯಂತಿರುವಂಥ ರಾಜ ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ. ಶಶಾಸ ರಾಜ್ಯಂ ಧರ್ಮೇಣ ಸೈನ್ಯೇನ ಮಹತಾವೃತಃ. ಅಯೋಧ್ಯಾಯಾಸ್ತು ಸಾನ್ನಿಧ್ಯೆ ದೇಶೇ ಶ್ರೀ ಕೋಸಲಾಶ್ರಯೇ. ಅಯೋಧ್ಯ ನಗರಿಯ ಸಮೀಪದಲ್ಲಿಯೇ ಕೋಸಲ ಅನ್ನುವಂಥ ಮತ್ತೊಂದು ದೇಶವಿತ್ತು. ಆ ಕೋಸಲ ಅನ್ನುವಂಥ ದೇಶದಲ್ಲಿ ಕೋಸಲ ಅನ್ನುವ ಹೆಸರಿನ ಒಬ್ಬ ರಾಜನೇ ಇದ್ದ. ತಸ್ಯಾಸಿ ದುಹಿತಾರಮ್ಯ ಕೌಸಲ್ಯ ಪತಿಕಾಮುಕ. ಮದುವೆ ವಯಸ್ಸಿಗೆ ಬಂದಂಥ ಕೌಸಲ್ಯ ಅನ್ನುವ ಮಗಳು
ಆ ಕೋಸಲ ಅನ್ನುವ ರಾಜನಿಗಿದ್ಲು. ಕೋಸಲ ಅನ್ನುವ ರಾಜನ ಮಗಳಾದ್ರಿಂದ ಅವಳಿಗೆ ಕೌಸಲ್ಯ ಅಂತ ಇದಕ್ಕೆ ಹೆಸರು. ಅವಳಿಗೆ ಬೇರೆ ಹೆಸರು ಯಾವುದು ಕಂಡು ಬರೋದಿಲ್ಲ. ಜನಕನ ಮಗಳಾದ್ರಿಂದ ಸೀತೆ ಜಾನಕಿ ಆದಳು. ಅವಳಿಗೆ ಸೀತೆ ಅಂತ ಒಂದು ಹೆಸರು ಬೇರೆ ಇತ್ತು. ಆದರೆ ಈ ಕೌಸಲ್ಯಗೆ ಬೇರೆ ಅಂಥದ್ದೆಲ್ಲೂ ಹೆಸರೇನು ಕಂಡು ಬಂದಿಲ್ಲ. ತಸ್ಯ ದಶರಥೇನೈವ ವಿವಾಹೋ ನಿಶ್ಚಿತೋ ಮುದ. ಅವಳ ತಂದೆಯಾದಂಥ ಕೋಸಲ ರಾಜ ಏನಿದ್ದ ಅವಳನ್ನ ದಶರಥನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ದ. ಇದು ಮೊದಲೇ ಆಗಿ ಹೋದಂಥ ನಿಶ್ಚಯವಾಗಿತ್ತು. ಲಗ್ನದ ದಿವಸ ಸಮೀಪಕ್ಕೆ ಬಂದಾಗ ಆ ಕೋಸಲ ರಾಜ ತನ್ನ ಕೆಲವು ದೂತರನ್ನು ಕೊಟ್ಟು ಕಳಿಸಿದ. ದಶರಥನನ್ನು ಕರೆದುಕೊಂಡು ಬನ್ನಿ, ವಿವಾಹ ಕಾರ್ಯವನ್ನು ಏರ್ಪಡಿಸೋಣ ಅಂತೇಳಿ. ಲಗ್ನಾರ್ಥಂತು ಸಮಾನೇತು ದೂತಾ ದಶರಥಾ ನೃಪಂ. ಆ ದೂತರೆಲ್ಲರೂ ಕೂಡ ದಶರಥನ ಸಮೀಪಕ್ಕೆ ಬಂದರು. ದಶರಥನ ಸಮೀಪಕ್ಕೆ ಬಂದು ವಿವಾಹದ ದಿವಸವನ್ನು ಕೂಡ ಅವರು ತೀರ್ಮಾನ ಮಾಡಿಕೊಂಡ್ರು. ಅವರು ಬಂದಂಥ ಸಂದರ್ಭದಲ್ಲಿ ಆ ದಶರಥ ರಾಜ ತನ್ನ ಮಂತ್ರಿಗಳ ಜೊತೆಗೂಡಿ ಅಯೋಧ್ಯ ನಗರದ ಸಮೀಪ ಇದ್ದಂತಹ ಸರಯೂ ನದಿ ಏನಿತ್ತು, ಆ ಸರಯೂ ನದಿಯಲ್ಲಿ ಒಂದು ನೌಕೆಯಲ್ಲಿ ಆತ ಜಲಕ್ರೀಡೆ ಮಾಡಲಿಕ್ಕೆ ತೊಡಗಿದ್ದ. ನೌಕಾಸ್ಥಃ ಜಲಜಾಂ ಕ್ರೀಡಾಂ ಚಕ್ರೇವೈ ಮಂತ್ರಿ ಬಂಧುಭಿ. ತನ್ನ ಮಂತ್ರಿಗಳು ಮತ್ತು ಉಳಿದ ಸಾಮಂತ ರಾಜರು ಹಿತೈಷಿಗಳಾದವರ ಜೊತೆಗೂಡಿ ಆತ ಅಲ್ಲಿ ಜಲಕ್ರೀಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಆವಾಗ ಸಾಯಂಕಾಲ ಆಗಿತ್ತು. ನಿಶಾಯಾಂ ಸೇನೆಯಾಯುಕ್ತ ಸ್ತುತೋ ಮಾಗದ ಬಂದಿವಿಹಿ. ಅನೇಕ ಜನ ಸ್ತುತಿಪಾಠಕರು ಆ ರಾಜನ ವಂಶಾವಳಿಗಳನ್ನು ಬಿರುದಾವಳಿಗಳನ್ನು ಉಚ್ಚ ಕಂಠದಲ್ಲಿ ಗಾನ ಮಾಡ್ತಿದ್ರು. ರಾತ್ರಿ ಆದ್ರಿಂದ ಅಲ್ಲಿ ಪ್ರಕಾಶ ಯಾವುದಿತ್ತು ಅಂದರೆ ರತ್ನ ದೀನ ಪ್ರಕಾಶ ಇಚ್ಛ. ರತ್ನದ ದೀಪಗಳನ್ನು ಅಲ್ಲಲ್ಲಿ ದೀಪಕ್ಕಾಗಿ ಬೆಳಕಿಗಾಗಿ ತೊಡಗಿಸಿದ್ರು. ನೃತು ವಾರಯೋಷಿತಃ. ರಾಜನ ವೈಭವವನ್ನು ಗಾನ ಮಾಡುವುದಕ್ಕಾಗಿ ವಾರಸ್ತ್ರೀಯರು, ವೇಶ್ಯಾಸ್ತ್ರೀಯರು ಮತ್ತು ಸಂಗೀತ ನೃತ್ಯ ವಿಶಾರದೆಯರಾದಂಥ ಸ್ತ್ರೀಯರು ಅಲ್ಲಿ ನರ್ತನ ಮಾಡ್ತಿದ್ರು. ಆ ಕೋಸಲ ರಾಜ್ಯದಿಂದ ದೂತರು ಬಂದಾಗ ಅಯೋಧ್ಯೆಯಲ್ಲಿ ದಶರಥ ಜಲಕ್ರೀಡೆ ಆಡುವಂಥ ಈ ಕೆಲಸವನ್ನು ನಡೆಸಿದ್ದ. ಇದೇ ಸಂದರ್ಭದಲ್ಲಿ ಲಂಕಾನಗರದಲ್ಲಿ ಒಂದು ಘಟನೆ ನಡೆಯಿತು. ವಾಲ್ಮೀಕಿ ರಾಮಾಯಣದಲ್ಲಿ, ಸುಪ್ರಸಿದ್ಧವಾದಂಥ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ ಬಗ್ಗೆ ಮತ್ತು ಈ ಲಂಕಾನಗರದ ಬಗ್ಗೆ ಗ್ರಂಥದ ಆರಂಭ ಭಾಗದಲ್ಲಿ ಹೆಚ್ಚೇನು ಉಲ್ಲೇಖ ಇಲ್ಲ. ಆದರೆ ಈ ಆನಂದ ರಾಮಾಯಣದಲ್ಲಿ ಮೊದಲನೇ ಸರ್ಗದಲ್ಲೇ ಅದರ ಉಲ್ಲೇಖ ಇದೆ. ಏತಸ್ಮಿನ್ನೇವ ಕಾಲೇತು ಲಂಕಾಯಾಂ ವಿಧಿಂ ಪಪ್ರಚ್ಛ ರಾವಣ. ರಾವಣನಿಗೆ ಲಂಕಾನಗರದಲ್ಲಿ ಇದ್ದಾಗ ಅದೇ ಸಂದರ್ಭದಲ್ಲಿ ತನ್ನ ಮರಣ ಯಾರಿಂದ ಯಾವಾಗ ಅಂತ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಹುಟ್ಟಿತು. ವಾಲ್ಮೀಕಿ ರಾಮಾಯಣದಲ್ಲಿ ಈ ಸಂಗತಿ ಇಲ್ಲ. ಯಾರಿಂದ ನಾನು ಸಾಯ್ತೇನೆ, ಯಾವಾಗ ಸಾಯ್ತೇನೆ ಅಂತ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಕುತೂಹಲ ಅವನಿಗೆ ಬಂತು. ವಿಧಿಂ ಪಪೃಚ್ಛ ರಾವಣ. ವಿಧಿ ಅಂದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನನ್ನೇ ಆ ರಾವಣ ಪ್ರಶ್ನೆ ಮಾಡಿದ ಅಂತ ಈ ವ್ಯಾಖ್ಯಾನ ಹೇಳ್ತದೆ. ವಿಧಿ ಅನ್ನೋ ಶಬ್ದ ಇದೆ. ವಿಧಿ ಅನ್ನೋ ಶಬ್ದ ಬಹಳ ಸಂಕೀರ್ಣವಾಗಿದೆ. ಹಾಗಾಗಿ ಆ ವಿಧಿ ಅನ್ನೋ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡದೆ ಮುಂದಿನ ಆಗು ಹೋಗುಗಳನ್ನು ಬಲ್ಲಂಥ ಜ್ಯೋತಿಷ್ಕನಾದಂಥ ಬ್ರಾಹ್ಮಣ ಅಂತ ಅರ್ಥ ಮಾಡ್ತಾರೆ ವಿಶ್ವನಂದನ ಶ್ರೀಪಾದರು. ಹೀಗೆ ಚತುರ್ಮುಖ ಬ್ರಹ್ಮ ಅಂತಾದರೂ ಇಟ್ಕೊಳ್ಬೋದು, ಅಥವಾ ಬ್ರಹ್ಮಜ್ಞಾನಿ ಆದಂಥ ಯಾವನೋ ಒಬ್ಬ ಜ್ಯೋತಿಷ್ಕ ಬ್ರಾಹ್ಮಣ ಅಂತ ಅದು ಅರ್ಥ ಮಾಡ್ಕೊಳ್ಬಹುದು. ಕಸ್ಮಾನ್ನೇ ಮರಣಂ ಬ್ರಹ್ಮನ್ ತಂದ ತತ್ವಮ್ಮ ಮುಕ್ತು ಮನಹಸಿ. ನನಗೆ ಯಾವುದರಿಂದ ಮರಣ ಅದನ್ನು ಸರಿಯಾಗಿ ನೀನು ಹೇಳು. ಅದನ್ನು ಕೇಳಿ ಆ ವಿಧಿ ಹೇಳಿದಂತೆ. ಕೌಸಲ್ಯಲ್ಲಿ ದಶರಥನಿಂದ ರಾಮ ಹುಟ್ಟುವವನಿದ್ದಾನೆ. ಆ ರಾಮ ಅಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಜನಾರ್ದನ, ಸ್ವಯಂ ವಿಷ್ಣುವೇ ಹುಟ್ಟುವವನಿದ್ದಾನೆ. ಅವನು ತನ್ನ ರೂಪಗಳನ್ನು 4 ಭಾಗ ಮಾಡಿಕೊಂಡು ಆ ದಶರಥನಿಂದ ಕೌಸಲ್ಯಲ್ಲಿ ಜನಿಸ್ತಾನೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನುವಂಥ 4 ರೂಪಗಳಿಂದ ಸ್ವಯಂ ವಿಷ್ಣುವೇ ಜನಿಸ್ತಾನೆ. ಹೀಗೆ ಆ ವಿಧಿ, ಆ ಬ್ರಾಹ್ಮಣ ಅಥವಾ ಚತುರ್ಮುಖ ಬ್ರಹ್ಮ ಆ ರಾವಣನಿಗೆ ಅವನ ಅಂತ್ಯಕಾಲದ ಸೂಚನೆಯನ್ನು ಮಾಡಿದ. ಪಂಚಮೇಹನಿ ಲಗ್ನಸ್ಯ ರಾಜ್ಞೋ ದಶರಥಸ್ಯ ದಿವಸೋ ನಿಶ್ಚಿತೋ ವಿಪ್ರೈಹಿ ಕೌಸಲ್ಯಾಖ್ಯೇನ ರಾವಣ. ಮತ್ತು ಆ ವಿಧಿ ಹೇಳಿದ, ಮುಂದಿನ ಕಥೆಯನ್ನು ಹೇಳಿದ. ನನಗೆ ಸಾವು ಯಾವಾಗ ಬರ್ತದೆ ಅಂತೇನೋ ನೀನು ಕುತೂಹಲದಿಂದ ಕೇಳಿದೆ. ಕೇಳಿ ಈಗ ಸುಮ್ಮನೆ ಕೊಡುವಂತ ಇಲ್ಲ ಈಗ. ಯಾಕಂದರೆ ನಿನ್ನ ಸಾವಿಗೆ ಕಾರಣನಾದಂತಹ ವ್ಯಕ್ತಿಗೆ ಜನನ ಈಗ ಸಮೀಪಿಸಿದೆ. ಯಾಕೆಂದರೆ ಆ ವ್ಯಕ್ತಿಯನ್ನು ಹುಟ್ಟಿಸಬಲ್ಲಂಥವರು ಈಗ ಮದುವೆ ಆಗೋರು ಇದ್ದಾರೆ. ಇನ್ನು 5ನೇ ದಿವಸಕ್ಕೆ ದಶರಥನಿಗೆ
ಕೋಸಲ ದೇಶದ ರಾಜನ ಮಗಳಾದಂಥ ಕೌಸಲ್ಯದೊಂದಿಗೆ ಮದುವೆಯಾಗೋದಿದೆ. ಹೀಗೆ ಆ ಬ್ರಹ್ಮನ ಮಾತನ್ನು ಕೇಳಿದ ಕೂಡಲೇ ಆ ದಶಾನನ ರಾವಣ ಕೂಡಲೇ ಪುಷ್ಪಕ ವಿಮಾನವನ್ನು ಏರಿಬಿಟ್ಟ. ನೋಡ್ಕೋತೀನಿ ಒಂದು ಕೈ ಆ ಕೌಸಲ್ಯನ ಮತ್ತು ಆ ದಶರಥನನ್ನು ಸಂಹಾರ ಮಾಡಿಬಿಡ್ತೇನೆ, ನನ್ನನ್ನು ಕೊಲ್ಲುವಂಥವನು ಹುಟ್ಟಲೇಬಾರದು, ಹುಟ್ಟಿದ ಮೇಲೆ ಆತನನ್ನು ಕೊಲ್ತಾನೋ ಬಿಡ್ತಾನೋ ಅದು ವಿಷಯ ಮುಂದಿಂದು, ನನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಹುಟ್ಟಲೇಬಾರದು, ಹಾಗೆ ಮಾಡಿಬಿಡ್ತೇನೆ ಅಂತ ಆತ ಪ್ರಯತ್ನ ಮಾಡಿದ. ಅಯೋಧ್ಯಾಂ ಸತ್ವರಂ ಗತ್ವ ರಾಕ್ಷಸೈ ಪರಿವೇಷ್ಟಿತ, ದೊಡ್ಡ ರಾಕ್ಷಸ ಸೈನ್ಯವನ್ನೇ ತೆಗೆದುಕೊಂಡು ಅಯೋಧ್ಯೆಗೆ ಬಂದ. ಅಯೋಧ್ಯೆಗೆ ಬಂದು ದಶರಥನನ್ನು ಹುಡುಕಾಡಿದ. ದಶರಥ ಅಯೋಧ್ಯ ನಗರದಲ್ಲಿ ಇರಲಿಲ್ಲ, ಸರಯೂ ನದಿಯ ಒಂದು ನೌಕೆಯಲ್ಲಿ ಆತ ವಿಹಾರದಲ್ಲಿ ಮಗ್ನನಾಗಿದ್ದ. ಒಂದು ಪ್ರಬಲವಾದಂತಹ ಯುದ್ಧವನ್ನೇ ಸಾರಿದ ರಾವಣ. ಆ ದಶರಥ ವಿಹಾರ ಮಾಡ್ತಿದ್ದಂಥ ನೌಕೆ ಏನಿತ್ತು, ನೌಕೆಯನ್ನು ಹಾಳು ಮಾಡಿದ. ಬಭಂಜ ನಿಜ ಪಾದೇನ, ರಾವಣನ ಕಾಲಿನ ಒಂದು ಒದಟಕ್ಕೆ ಆ ನೌಕೆ ನುಚ್ಚು ನೀರಾಯಿತು. ತದಾ ಸರ್ವೇ ಮೃತಾಸ್ತಸ್ಯ ಸರವಿವಾಹ ವಿಮಲೇ ಜನೆ, ಆ ದಶರಥನ ಹಿತೈಷಿಗಳಾದವರು ಮಂತ್ರಿಗಳಾದವರು ಎಷ್ಟೋ ಜನ ಆ ಸರಯೂ ನದಿಯ ನೀರಿನಲ್ಲಿ ಮುಳುಗಿ ಸತ್ತು ಹೋದರು. ಎಷ್ಟೋ ಜನ ರಾವಣನ ಸೈನ್ಯದ ಆಘಾತಕ್ಕೆ ಸಿಕ್ಕು ಸತ್ತು ಹೋದರು. ಇಬ್ಬರೇ ಬದುಕಿದ್ರು ಅಂತ ಹೇಳ್ತದೆ ಆನಂದ ರಾಮಾಯಣ. ಅವ್ರು ಯಾರು ಅಂದರೆ ದಶರಥ ಸುಮಂತೌತು ನೌಕಾ ಖಂಡೋಪರಿಸ್ಥಿತವು. ಅದೃಷ್ಟ ಹೇಗಿತ್ತು ಅಂದ್ರೆ ಅವ್ರದ್ದು, ಆ ದಶರಥ ಮತ್ತು ಸುಮಂತ್ರ ಇಬ್ಬರು ಕೂಡ ಆ ಮುರಿದು ಹೋದಂಥ ನೌಕೆ ಇತ್ತಲ್ಲ, ಅದ್ರದ್ದು ಒಂದು ಭಾಗ, ಒಂದು ತುಣುಕು ತೇಲಿ ಬಂತು. ಅದನ್ನು ಅವರಿಬ್ರು ಹಿಡಿದುಕೊಂಡು ಆ ತುಣುಕು, ಮರದ ತುಣುಕು ಎಲ್ಲಿ ತನಕ ಹೋಗ್ತದೋ ಅಲ್ಲಿ ತನಕ ತಾವು ಹೋಗಿಬಿಟ್ರು. ಶನೈ ಪ್ರವಾಹೇಣ ಗತ್ವಾ ಭಾಗೀರಥಿ ನದಿ. ಯಾಕೆಂದ್ರೆ ಹಿಂದೊಮ್ಮೆ ಹೇಳಿದ್ದೆ, ಸರಯೂ ನದಿ ಹುಟ್ಟೋದು ಗಂಧಮಾದನ ಪರ್ವತದಿಂದ, ಹಿಮಾಲಯದ ಗಂಧಮಾದನ ಪರ್ವತದಿಂದ ಸರಯೂ ನದಿ ಹುಟ್ಟಿ ಬಂದು ಮುಂದೆ ಗಂಗಾ ನದಿ ಸೇರ್ತದೆ. ಹಾಗಾಗಿ ಆ ಸರಯೂ ನದಿಯ ಪ್ರವಾಹದ ಮೂಲಕವಾಗಿ ಅವ್ರು ಹೋಗಿ ಗಂಗಾ ನದಿಗೆ ಹೋಗಿ ಸೇರಿಬಿಟ್ರು. ಗತ್ವಾ ಭಾಗೀರಥಿ ನದಿ ತತ ಸಮುದ್ರ ಮಧ್ಯೆ ಜೀವಿತವು ಈಶ್ವರೇಚ್ಛಯ, ಭಗವಂತನ ಸಂಕಲ್ಪ ಇತ್ತು ಅವ್ರು ಬದುಕಬೇಕು ಅಂತೇಳಿ. ಆ ಸರಯೂ ನದಿ ಗಂಗಾ ನದಿಗೆ ಬಂದು ಸೇರಿತು. ಗಂಗಾ ನದಿ ಮತ್ತು ಪೂರ್ವಕ್ಕೆ ಹೋಗಿ ಇವತ್ತಿನ ಪೂರ್ವ ಸಮುದ್ರ ಏನಿದೆ, ಗಂಗಾಸಾಗರ ಅಂತ ಅದನ್ನು ಕರೀತಾರೆ, ಗಂಗಾ ಸಂಗಮ ಅಂತೇಳಿ, ಅಲ್ಲಿಗೆ ಹೋಗಿ ಆ ಸಮುದ್ರಕ್ಕೆ ಸೇರಿಬಿಡ್ತು ಆ ಮರದ ತುಣುಕು. ರಾವಣ ಕೋಸಲಂ ಗತ್ವಾ ಕೃತ್ವಾ ಪರಮ ಸಂಗಮಂ. ದಶರಥನು ಸತ್ತು ಹೋದಂತೆ ಭಾವಿಸಿದ ಈ ರಾವಣ. ಯಾಕಂದ್ರೆ ಕಣ್ಣಿಗೆ ಕಾಣಲಿಲ್ಲ ದಶರಥ ಎಲ್ಲೂ. ಆ ಕಡೆ ದಶರಥನ ರಾಜಧಾನಿಯಾದಂಥ ಅಯೋಧ್ಯೆಗೆ ಬಂದ, ದೊಡ್ಡದೊಂದು ಯುದ್ಧವನ್ನು ಮಾಡಿದ, ಅವ್ರನ್ನೆಲ್ಲ ಸೋಲಿಸಿದ. ಆ ಕಡೆ ಕೋಸಲ ಅಂತ ದಶರಥನ ಭಾವಿ ಮಾವ ಏನಿದ್ದ, ಅವನ ರಾಜಧಾನಿಗೂ ಕೂಡ ಹೋದ. ನೃಪಂ ಜಿತ್ವ, ಆ ರಾಜನನ್ನು ಸೋಲಿಸಿದ. ಕೌಸಲ್ಯಂ ಜಹಾರ, ಕೌಸಲ್ಯನ ಅಪಹಾರ ಮಾಡಿಬಿಟ್ಟ. ಅಪಹಾರ ಮಾಡಿ ಅವಳನ್ನು ಕರ್ಕೊಂಡು ಲಂಕೆಗೆ ಬಂದ. ಆಕಾಶವರ್ತ್ಮನ, ಆಕಾಶ ಮಾರ್ಗದಿಂದ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡೇ ಕೌಸಲ್ಯನ ಅಪಹಾರ ಮಾಡಿಕೊಂಡು ಬಂದು ಆ ಲಂಕಾನಗರದ ಸಮುದ್ರದ ತೀರದಲ್ಲಿ ಒಂದು ತಿಮಿಂಗಿಲವನ್ನು ನೋಡಿದ. ತಿಮಿಂಗಿಲವನ್ನು ನೋಡಿ ಅವನಿಗೊಂದು ಹೊಸ ಆಲೋಚನೆ ಬಂತು. ಏನಂದ್ರೆ, ಆ ಕೌಸಲ್ಯನ್ನ ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಗುಪ್ತವಾದಂಥ ಜಾಗದಲ್ಲಿ ಅಡಗಿಸಿಡಬೇಕು, ಅವಳು ಹೇಗೆ ರಾಮನನ್ನ ನಾಳೆ ಪ್ರಸವಿಸ್ತಾಳೆ ಅಂತ ಅವನಿಗೆ ಆಲೋಚನೆ ಇತ್ತು. ಆದ್ರೆ ಅವನಿಗೆ ಈ ದೇವತೆಗಳ ಮೇಲೆ ನಂಬಿಕೆ ಇರಲಿಲ್ಲ. ದೇವತೆಗಳೆಲ್ಲ ನಮ್ಮ ಶತ್ರುಗಳು, ಏನಾದರೂ ಒಂದು ಸಂಚು ಮಾಡಿ ಎಲ್ಲಿ ಆ ಕೌಸಲ್ಯನ ನಾನು ಅಡಗಿಸಿಟ್ಟಿದ್ರು ಅಲ್ಲಿ ಬಂದು ಅವಳು ಕೌಸಲ್ಯನ ಅಪಹಾರ ಮಾಡಿಬಿಟ್ಟಾರೋ, ಹಾಗಾಗಿ ಕೌಸಲ್ಯನ ನನ್ನ ಸಾಮ್ರಾಜ್ಯದಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಆಲೋಚನೆ ಮಾಡಿದ. ಹಾಗಾದ್ರೆ ಎಲ್ಲಿಡಬೇಕು ಅಂದ್ರೆ ಆ ತಿಮಿಂಗಿಲ ಕಾಣಿಸ್ತಲ್ಲ ಎದುರಿಗೆ, ಆ ತಿಮಿಂಗಿಲವನ್ನು ಕರೆದ. ಲಂಕಾಯಾಶ್ಚ ಹರಿಷ್ಯಂತಿ ಕೌಸಲ್ಯಾಂ ಗುಪ್ತ ವಿಗ್ರಹ, ಏನಾದರೂ ವೇಷ ಮಾಡಿಸ್ಕೊಂಡು ಬಂದು ಕೌಸಲ್ಯನ ಅಪಹಾರ ಮಾಡಿಬಿಟ್ಟಾರು ಈ ದೇವತೆಗಳು ಅಂತ ಅನ್ಸಿತ್ತು ಅವನಿಗೆ. ಹಾಗಾಗಿ ತಿಮಿಂಗಿಲಾಯೇಮಾಂ ನ್ಯಾಸಭೂತಾಂ ಕರೋಮ್ಯಹಂ, ತಿಮಿಂಗಿಲವನ್ನು ಕರೆದು, ಈ ಕೌಸಲ್ಯನ ನಿನ್ನ ಕೈಯಲ್ಲಿ ಕೊಟ್ಟಿರ್ತೇನೆ, ಇವಳನ್ನು ನೀನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ನ್ಯಾಸವಾಗಿ ಇಟ್ಕೊಳ್ಬೇಕು, ನನ್ನವಾದಂಥ ವಸ್ತು ಇದು, ಇದನ್ನು ನೀನು ನ್ಯಾಸವಾಗಿ ಇಟ್ಕೋಬೇಕು ಅಂತ ತಿಮಿಂಗಿಲಕ್ಕೆ ಹೇಳಿದ. ತಿಮಿಂಗಿಲೋಪಿತಾಮಾಸ್ಯ ಧೃತ್ವ ಅಬ್ಧೌ ವ್ಯಚರತ್ ಸುಖಂ. ತಿಮಿಂಗಿಲ ತನ್ನ ಬಾಯಲ್ಲಿ ಕೌಸಲ್ಯನ್ನು ಇಟ್ಕೊಳ್ತು, ತಿನ್ನಲಿಲ್ಲ ಅವಳನ್ನು, ಅಲ್ಲೇ ಬಾಯಲ್ಲಿ ಇಟ್ಕೊಂಡಿತ್ತು. ಇಟ್ಕೊಂಡು ತಾನು ಸಮುದ್ರದಲ್ಲಿ ತನಗೆ ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಅನ್ನಿಸ್ತೋ ಅಲ್ಲೆಲ್ಲ ಹೋಗಿಬಿಡ್ತದೆ. ಈ ಕಡೆ ರಾವಣನಿಗೆ ತನ್ನನ್ನು ಕೊಲ್ಲಬಲ್ಲಂತಹ ರಾಮ ಏನಿದ್ದಾನೆ, ಅವನ ಅಪ್ಪನಾದಂತಹ ದಶರಥನನ್ನು ಕೊಂದಾಕಿದ್ದೇನೆ,
ಕೌಸಲ್ಯನ್ನು ಕೂಡ ತಿಮಿಂಗಲದ ಬಾಯಲ್ಲಿ ಅಡಗಿಸಿಟ್ಟಿದ್ದೇನೆ, ಹಾಗಾಗಿ ನಾನಿನ್ನು ನಿರಾತಂಕ ದೈವವನ್ನು ಗೆದ್ದೆ ಅಂತ ಹಮ್ಮಿನಿಂದ ಆತ ತನ್ನ ಸಾಮ್ರಾಜ್ಯ, ತನ್ನ ಲಂಕಾನಗರವನ್ನು ಪ್ರವೇಶ ಮಾಡಿದ. ದೈವದ ಸಂಕಲ್ಪ ಹೇಗಿತ್ತಂದ್ರೆ, ಆ ತಿಮಿಂಗಿಲ ಅವಳನ್ನು ಬಾಯಲ್ಲಿ ಇಟ್ಕೊಂಡು ಸಂಚಾರ ಮಾಡ್ತಿತ್ತಲ್ಲ, ಆ ತಿಮಿಂಗಿಲಕ್ಕೊಂದು ಶತ್ರು ಎದುರಾಯಿತು ಅಗಾಧವಾದಂಥ ಸಾಗರದಲ್ಲಿ. ಆಗ ಮತ್ತೊಂದು ತಿಮಿಂಗಿಲವೋ ಎಂಥದೋ ಒಂದು, ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ರಾಘವ ಅಂತ ಒಂದು ಮಾತು. ತಿಮಿಂಗಿಲ ಅಂತ ಯಾಕೆ ಕರೀತಾರೆ ಅಂದರೆ, ತಿಮಿ ಅನ್ನೋದು ಸಾಗರದಲ್ಲಿರುವಂಥ ಒಂದು ದೊಡ್ಡ ಮೀನು. ಗಿಲ ಅಂದರೆ ತಿಮಿಯನ್ನು ತಿನ್ನುವಂಥ ಮೀನಿಗೆ ತಿಮಿಂಗಿಲ ಅಂತ ಕರೀತಾರೆ. ಸಾಗರದಲ್ಲಿ ತಿಮಿ ಇದೆ, ತಿಮಿಯನ್ನು ತಿನ್ನುವಂಥ ತಿಮಿಂಗಿಲ ಇದೆ, ತದ್ಗಿಲೋಪ್ಯಸ್ತೆ ಆ ತಿಮಿಂಗಿಲ ಗಿಲವೂ ಇದೆ. ಸಾಗರ ಅಂದರೆ ಅಗಾಧವಾದದ್ದು. ಹಾಗಾಗಿ ನಾನಾ ಪ್ರಮಾಣದ ಬೃಹದಾಕಾರದ ಜೀವಿಗಳಲ್ಲಿದ್ದಾರೆ. ಈ ತಿಮಿಂಗಿಲಕ್ಕೆ ಮತ್ತೊಂದು ತಿಮಿಂಗಿಲ ಎದುರಾಯಿತು, ಅದ್ರ ಶತ್ರು. ಸ್ವೀಯಂ ತೇನ ಯುದ್ಧಾರ್ಥ ಮುದ್ಯತಃ, ಆ ಶತ್ರುವನ್ನ ಜೊತೆ ಹೋರಾಟ ಮಾಡಬೇಕಲ್ಲ. ಈಗ ಈ ಸ್ತ್ರೀಯನ್ನು ಬಾಯಲ್ಲಿ ಇಟ್ಕೊಂಡು ಹೋರಾಟ ಮಾಡೋದು ಹೇಗೆ? ಅವುಗಳಿಗೆ ಬಾಯಿಯೇ ಆಯುಧ. ಅದಕ್ಕೆ ಅದೇನು ಮಾಡ್ತಂದ್ರೆ, ದ್ವೀಪೇ ತಾಂ ಪೇಟಿಕಾಂ ಸ್ಥಾಪ್ಯ ಸಂಗ್ರಾಮಂ ರಿಪುಣಾ ಅಕರೋತ್. ಒಂದು ವಿಷಯ ಆವಾಗ ಹೇಳಿಕ್ಕೆ ಮರ್ತದೆ. ಆ ಕೌಸಲ್ಯನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಆ ಪೆಟ್ಟಿಗೆಯನ್ನು ತಿಮಿಂಗಿಲದ ಬಾಯಲ್ಲಿ ಕೊಟ್ಟಿದ್ದ ಅಂತಿದೆ ರಾವಣ. ಇತಿ ನಿಶ್ಚಿಂತ್ಯ ಮನಸ್ಸಿ ಪೇಟಿಕಾಯ ನಿಧಾಯತಾಂ ಮತ್ಸ್ಯಂ ಸಮಪ್ಯ ಹೃಷ್ಟಾತ್ಮ ಜಯೌರ್ದಂಕಾಂ ದಶಾನನಃ. ಈ ತಿಮಿಂಗಿಲ ಏನು ಮಾಡಿತಂದ್ರೆ, ತನ್ನ ಶತ್ರು ಎದುರಾಳಿ ಆದಾಗ ಆ ಪೆಟ್ಟಿಗೆಯನ್ನು ಅಲ್ಲೊಂದು ದ್ವೀಪದಲ್ಲಿ ಇಡ್ತ. ಸಾಗರದ ಮಧ್ಯದಲ್ಲಿ 100 ದ್ವೀಪಗಳು, ಅಲ್ಲೊಂದು ದ್ವೀಪದಲ್ಲಿ ಆ ಪೆಟ್ಟಿಗೆಯನ್ನು ಇಡ್ತ. ಪೆಟ್ಟಿಗೆಯನ್ನು ಇಟ್ಟು ತನ್ನ ಶತ್ರುವಿನ ಜೊತೆ ಯುದ್ಧಕ್ಕೆ ಹೋಗಿಬಿಡ್ತದೆ. ರಿಪುಣಾ ಕರೋತ್. ಏತಸ್ಮಿನ್ನಂತರೇ ನೌಕಾಖಂಡಂ ತದ್ವೀಪಮಾಗತಂ. ಈ ದಶರಥ ಸುಮಂತ್ರ ಇಬ್ರು ಯಾವುದೋ ಒಂದು ಮರದ ತುಣುಕನ್ನು ಅವಲಂಬಿಸಿಕೊಂಡು ಸಾಗರದಲ್ಲಿ ತೇಲಿ ಹೋಗ್ತಿದ್ರಲ್ಲ, ಅದು ಈ ಕಲ್ಕತ್ತಾದ ಸಮೀಪ ಗಂಗಾ ನದಿ ಏನು ಸಮುದ್ರವನ್ನು ಸೇರ್ತದಲ್ಲ, ಅಲ್ಲಿ ಅವರು ಸಮುದ್ರಕ್ಕೆ ಬಂದಿದ್ರು. ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಈ ಕಡೆ ಲಂಕೆ ಕಡೆ ಬಂದರು. ಲಂಕೆ ಕಡೆ ಬಂದು ಲಂಕೆಯ ಸುತ್ತಲೂ ಸಮುದ್ರ ಏನಿತ್ತು ಅಲ್ಲಿ ಬಂದರು ಅವರು. ಅಲ್ಲಿ ಆ ದ್ವೀಪ ಇತ್ತು. ಯಾವ ದ್ವೀಪದಲ್ಲಿ ಆ ಪೆಟ್ಟಿಗೆ ಇತ್ತಲ್ಲ, ಆ ಪೆಟ್ಟಿಗೆಗೆ ಇವರು ಇದ್ದಂಥ ಮರದ ತುಣುಕು ಬಂತು. ತದ್ವೀಪಮಾಗತಂ ತದಾ ತೌ ಮಂತ್ರಿ ನೃಪತಿ ದ್ವೀಪಂ ತಮಾರುಹೌತು. ಬಹಳ ದಿವಸ ನೀರಿನಲ್ಲಿ ಅವ್ರು ತೇಲಾಡ್ತಿದ್ರು, ಯಾವುದೋ ಒಂದು ದ್ವೀಪ ಕಣ್ಣಿಗೆ ಕಾಣಿಸ್ತಲ್ಲ ಅಂತ ದ್ವೀಪವನ್ನು ಏರಿದ್ರು. ಆ ದಶರಥ ಮತ್ತು ಅವನ ಮಂತ್ರಿ ಆದಂಥ ಸುಮಂತ್ರ ಇಬ್ರು ಸಂತೋಷದಿಂದ. ಅಲ್ಲೊಂದು ಪೆಟ್ಟಿಗೆ ಬೇರೆ ಕಾಣಿಸ್ತು, ದೊಡ್ಡ ಪೆಟ್ಟಿಗೆ. ಪೇಟಿಕಾಂ ದೃಷ್ಟ ಸಮುದ್ಘಾಟ್ಯ ವಿಸ್ಮಿತಾನನವು. ಅದು ಪೆಟ್ಟಿಗೆ ತೆಗೆದು ನೋಡಿದ್ರೆ ಒಳಗಡೆ ಕೌಸಲ್ಯ. ಇಬ್ಬರಿಗೂ ಭಾರಿ ಆಶ್ಚರ್ಯ ಆಯಿತು. ತಸ್ಯಾಂ ದೃಷ್ಟವಾಥ ಕೌಸಲ್ಯಾಂ ಜ್ಞಾತ್ವಾ ವೃತ್ತಂ ಪರಸ್ಪರಂ. ನೀನು ಹೇಗೆ ಇಲ್ಲಿ ಬಂದಿ ಅಂತ ದಶರಥ ಅವಳನ್ನು ಕೇಳಿದ. ಅವಳು ತನ್ನ ಕಥೆ ಹೇಳಿದ್ಲು. ಅವಳು ದಶರಥನನ್ನು ಕೇಳಿದ್ಲು, ರಾವಣ ನನ್ನನ್ನು ಅಪಹಾರ ಮಾಡಿದ, ಇಲ್ಲಿ ತಂದಿಲ್ಲಿಟ್ಟ, ನಿನ್ನನ್ನು ಅವನು ಕೊಲ್ಲಿಲ್ವೇ ಹೇಗೆ ಅಂತ ಅವಳು ದಶರಥನ ಕಥೆ ಕೇಳಿದ್ಲು. ದಶರಥನು ತನ್ನ ಕಥೆ ಹೇಳಿದ. ನಾನು ಸುಮಂತ್ರ ಇಬ್ಬರು ಉಳಿದ್ವಿ, ಮರದ ತುಣುಕನ್ನು ಅವಲಂಬಿಸಿಕೊಂಡು ಇಲ್ಲಿ ತನಕ ಬಂದಿವಿ ಅಂತ ತನ್ನ ಕಥೆ ದಶರಥ ಹೇಳಿದ. ಅವಳು ತನ್ನ ಕಥೆ ಹೇಳಿದ್ಲು. ತದಾ ಮುಹೂರ್ತ ಸಮಯೇ ದ್ವೀಪೇ ದಶರಥೋ ನೃಪಃ ಗಾಂಧರ್ವಾಕ್ಯಂ ವಿವಾಹಂಸ ಚಕಾರ ಮುದಿತಾನನಃ. ಯಾವತ್ತು 5ನೇ ದಿವಸ ಬಂದಿತ್ತಲ್ಲ, ಅದೇ 5ನೇ ದಿವಸ ಆಗಿತ್ತು. ಆದರೆ ಮದುವೆ ಮಾಡಿಕೊಳ್ಳಿಕ್ಕೆ ಅಲ್ಲಿ ಯಾರೂ ಇರಲಿಲ್ಲ, ಮಾಡಿಸ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ಗಾಂಧರ್ವ ವಿವಾಹವನ್ನು ಮಾಡ್ಕೊಂಡ್ಬಿಟ್ರು ದಶರಥ ಮತ್ತು ಆ ಕೌಸಲ್ಯ. ಅದಕ್ಕೆ ಸಾಕ್ಷಿಯಾಗಿದ್ದವನು ಆ ಮಂತ್ರಿ ಸುಮಂತ್ರ ಒಬ್ಬನೇ. ವಿವಾಹಂಸ ಚಕಾರ ಮುದಿತಾನನಃ ತಥೋ ರಾಜಾಥ ಕೌಸಲ್ಯ ಸುಮಿತ್ರೋ ಮಂತ್ರಿ ಸಮ್ಮತಃ ತ್ರಯಸ್ಥಿತ್ವ ಪೇಟಿಕಾಯಾಂ ತದ್ವಾರಂ ಪಿದದು ಪುನಃ. ಅವರೆಲ್ಲ ಏನು, ಆ 3 ಜನ ಏನು ಮಾಡಿದ್ರು ಮತ್ತೆ ತಾವು ಪೆಟ್ಟಿಗೆ ಒಳಗೆ ಹೋದರು. ಯಾಕಂದ್ರೆ ಹೊರಗೆ ಅಲ್ಲೆಲ್ಲರೂ ಅದೇ ದ್ವೀಪದಲ್ಲಿ ನಿಂತು ಬಿಟ್ರೆ ಮತ್ತೆ ದಶರಥನಿಗೆ ಕಣ್ಣಿಗೆ ಕಾಣಿಸ್ಬೋದು ಅಂತ ತಿಳ್ಕೊಂಡು ಆ 3 ಜನ ಪೆಟ್ಟಿಗೆಯಲ್ಲಿ ಕೂತ್ಕೊಂಡ್ರು. ಮತ್ತೆ ಅದರ ಬಾಗಿಲನ್ನು ಒಳಗಿನಿಂದ ಹಾಕ್ಕೊಂಡ್ಬಿಟ್ರು. ಈ ಕಡೆ ತಿಮಿಂಗಿಲ ಏನಿತ್ತು, ತನ್ನ ಶತ್ರುವನ್ನು ಗೆದ್ದಿತ್ತು. ತಿಮಿಂಗಿಲೋ ರಿಪುಂ ಜಿತ್ವ ಚಕಾರಾಸ್ಯೇತು ಪೇಟಿಕಾಂ. ಆ ಪೆಟ್ಟಿಗೆಯನ್ನು ತನ್ನ ಬಾಯಲ್ಲಿ ಇಟ್ಕೊಳ್ತು. ರಾವಣ ಹೇಳಿ ಹೋಗಿದ್ನಲ್ಲ, ಅದಕ್ಕೆ ಬಾಯಲ್ಲಿ ತಗೊಳ್ತದೆ. ಲಂಕಾಯಾಂ ರಾವಣಶ್ಚಾಪಿ ಸಮಾಹೂಯ ವಿಧಿಂ ಪುನಃ. ಈ ಕಡೆ 5ನೇ ದಿವಸ ಬಂತಲ್ಲ, 5ನೇ ದಿವಸ ಮದುವೆ ಆಗಬೇಕಾಗಿತ್ತು. ರಾವಣ ಏನು ಮಾಡಿದ, ವಿಧಿಯನ್ನು ಕರೆದ. ಜ್ಯೋತಿಷಿಕನೋ ಅಥವಾ ಚತುರ್ಮುಖ ಬ್ರಹ್ಮನೋ, ಅವನನ್ನು ಕರೆದು ನಕ್ಕು ಹೇಳ್ದ. ಉವಾಚ ಪ್ರಹಸನ್ ವಾಕ್ಯಂ ಸಭಾಯಾಂ ಸಂಸ್ಥಿತ ಸುಖಂ ವಿಧೇ ತವ ಮೃಷಾವಾಕ್ಯಂ ರಾವಣೇನ ಮಯಾಕೃತಂ. ನೀನು ಇನ್ನು 5ನೇ ದಿವಸದಲ್ಲಿ ಮದುವೆ ಆಗೋದಿದೆ ದಶರಥ ಕೌಸಲ್ಯರಿಗೆ. ಅವರಲ್ಲಿ ಹುಟ್ಟಿದಂಥ ರಾಮನನ್ನು ಕೊಲ್ತಾನೆ ಅಂತ ನನಗೆ ಜ್ಯೋತಿಷಿ ಹೇಳಿದ್ದೆ. ನಿನ್ನ ಮಾತನ್ನು ನಾನು ಸುಳ್ಳು ಮಾಡಿದ್ದೇನೀಗ. ನಾನು ರಾವಣ,
ಮೃತ್ಯುವನ್ನು ಗೆದ್ದವನು ಅಂತ ಅಬ್ಬರಿಸಿದ. ಹತೋ ದಶರಥಸ್ತೋಯೇ, ಏನು ಹೇಳಿದ ಅಂದ್ರೆ ರಾವಣ, ದಶರಥನನ್ನ ನೀರಿನಲ್ಲಿ ನಾನು ಕೊಂದು ಹಾಕಿದ್ದೇನೆ. ಕೌಸಲ್ಯ ಗೋಪಿತಾಮಯ, ಕೌಸಲ್ಯನ ಗುಪ್ತವಾದ ಸ್ಥಳದಲ್ಲಿ ಇಟ್ಟುಬಿಟ್ಟಿದ್ದೇನೆ. ತದ್ರಾವಣವಚಶ್ರುತ್ವ ಸಭಾಯಾಂ ಪದ್ಮ ಸಂಭವ ದೀರ್ಘಸ್ವರೇಣ ಪ್ರೋವಾಚ ಓಂ ಪುಣ್ಯಾಹಮಿತಿ ಸ್ಫುಟಂ. ಪದ್ಮ ಸಂಭವ, ಪದ್ಮದಿಂದ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮ ರಾವಣನ ಮಾತನ್ನೆಲ್ಲ ಕೇಳಿ ಏನು ಉತ್ತರ ಕೊಡಲಿಲ್ಲ. ಓಂ ಪುಣ್ಯಾಹಂ ಓಂ ಪುಣ್ಯಾಹಂ ಓಂ ಪುಣ್ಯಾಹಂ ಅಂದ್ಬಿಟ್ಟ. ಪುಣ್ಯಾಹವಾಚನ ಮಾಡಿದ. ಯಾಕೆಂದ್ರೆ ಅದೇ ಸಂದರ್ಭದಲ್ಲಿ ಆ ಕಡೆ ಮದುವೆ ನಡೆದಿತ್ತು. ಇದೇನು ನನ್ನ ಮಾತಿಗೆ ಉತ್ತರ ಕೊಡೋದು ಬಿಟ್ಟು ಪುಣ್ಯಾಹವಾಚನ ಮಾಡ್ತಿದ್ಯಲ್ಲ. ಪುಣ್ಯಾಹವಾಚನ ಅಂದ್ರೆ ಮದುವೆ ಮುಂಜು ಎಲ್ಲದಕ್ಕೂ ಪೂರ್ವಭಾವಿಯಾಗಿ ಮಾಡುವಂಥ ಆರಂಭದ ಧಾರ್ಮಿಕ ಕ್ರಿಯೆ ಅದು. ರಾವಣ ಸಂಭ್ರಮಾತ್ಮ ಕಿಮಿದಂ ವ್ಯಾಹೃತಂ ತ್ವಯ, ಇದೇನು ಪುಣ್ಯಾಹವಾಚನ ಮಾಡ್ತಿದ್ಯಲ್ಲ ಅಂತ ರಾವಣ ಕೇಳಿದ. ಆಗ ವಿಧಿ ಹೇಳಿದ, ಲಗ್ನಂತು ಜಾತಂ ದಶರಥಸ್ಯ ಹಿ, ಆ ಕಡೆ ದಶರಥನ ಮದುವೆ ಆಯಿತು, ಅದಕ್ಕಾಗಿ ಓಂ ಪುಣ್ಯಾಹಂ ಅಂತ ಹೇಳಿದೆ ನಾನು ಅಂದ ವಿಧಿ. ತದಾ ವಿಧಿಂ ವೃಷಾ ಕರ್ತುಂ ದೂತಾನ್ ಸಂಪ್ರೇಷ್ಯ ಸಾದರಂ ತಿಮಿಂಗಿಲಾತ್ ಸಮಾನೀಯ ಪೇಟಿಕಾಂ ಬ್ರಹ್ಮಣವಂತಿಕೆ. ರಾವಣ ಏನು ಮಾಡಿದ, ಮದುವೆ ಆಯ್ತಾ, ಹಾಗಾಗಿ ಎಲ್ಲಿದ್ದಾಳೆ ಕೌಸಲ್ಯ, ಅವಳು ನೋಡಿಬಿಡ್ತೀನಿ ಅಂತ ಹೇಳಿ ತನ್ನ ಸೈನಿಕರನ್ನ ಕರೆಸಿ ಒಂದು ತಿಮಿಂಗಿಲದ ಬಾಯಲ್ಲಿ ಆ ಪೆಟ್ಟಿಗೆಯನ್ನು ಕೊಟ್ಟಿದ್ದೆ, ಆ ತಿಮಿಂಗಿಲದ ಬಾಯಿಂದ ಪೆಟ್ಟಿಗೆಯನ್ನು ತಗೊಂಡು ಬನ್ನಿ ಇಲ್ಲಿ ಅಂತ ಸೇವಕರಿಗೆ ಆಜ್ಞಾಪನೆ ಮಾಡಿದ. ಸೇವಕರು ಆ ತಿಮಿಂಗಿಲದ ಹತ್ರ ಹೋಗಿ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬ್ರಹ್ಮನ ಎದುರಿಗೆ ಬಂದರು. ಅಲ್ಲಿ ನೋಡಿದರೆ ಬ್ರಹ್ಮಣವಂತಿಕೆ ಸಮುದ್ಘಾಟ್ಯ. ಆ ಪೆಟ್ಟಿಗೆ ತೆಗೆದ್ರೆ ಒಳಗೆ ಕೌಸಲ್ಯ ಒಬ್ಬರೇ ಅಲ್ಲ, ಕೌಸಲ್ಯ ದಶರಥ ಸುಮಂತ್ರ 3 ಜನ ಇದ್ದಾರೆ. ತದಾ ಅತಿಚಕಿತ, ರಾವಣನಿಗೆ ಭಾರಿ ಆಶ್ಚರ್ಯ ಆಯಿತು. ಗಾಂಧರ್ವ ಅದೆಲ್ಲ ಆಗಿ ಹೋಗಿದೆ, ನನ್ನ ಮಾತು ಸುಳ್ಳು, ನನ್ನ ಸಂಕಲ್ಪ ಸುಳ್ಳಾಯ್ತಲ್ಲ ಅಂತ ರಾವಣನಿಗೆ ಸಿಟ್ಟು ಬೇರೆ ಬಂತು. ಆ 3 ಜನನ ಅಲ್ಲೇ ಕೊಂದು ಬಿಡ್ತೀನಿ ಅಂತ ಖಡ್ಗ ಕೈಯಲ್ಲಿ ತೆಗೆದುಕೊಂಡ. ಆವಾಗ ಮತ್ತೆ ಆ ವೇದ ಚತುರ್ಮುಖ ಬ್ರಹ್ಮ ಈ ಮುಂದಿನಂತೆ ಮಾತನ್ನು ಹೇಳಿದ. ಏನು ಮಾತನ್ನು ಹೇಳಿದ ಅಂದರೆ, ವಿಧಿಯನ್ನ ಗೆಲ್ಲಿಸ್ತೀನಿ ಅಂತ ನೀನು ಹೊರಟಿದ್ದಿ, ನಿನಗೆ ವಿಧಿ ಸಂಕಲ್ಪವನ್ನು ಗೆಲ್ಲುವಂಥ ಸಾಮರ್ಥ್ಯ ಇಲ್ಲ ಅನ್ನೋದು ಒಮ್ಮೆ ಈಗ ಸಾಬೀತಾಯಿತು. ನೀನು ವಿಧಿಯನ್ನು ಗೆಲ್ಲಲಾರೆ, ನೀನಲ್ಲ ಬೇರೆ ಯಾರೂ ಗೆಲ್ಲಾರ, ಅದು ಒಂದು ಸರಿ ಸಾಬೀತಾಯಿತು. ಮತ್ತೊಂದು ಸರಿ ಏನಾದ್ರು ವಿಧಿಯನ್ನು ಮೀರಬೇಕಂತ ಪ್ರಯತ್ನ ಪಟ್ಟರೆ ನಿನಗೆ ಮುಂದೆ ಆಗಬೇಕಾದ ಅನಾಹುತ ಹೀಗೆ ಆಗಿಬಿಡ್ತದೆ ಅಂತ ಎಚ್ಚರಿಕೆ ಕೊಟ್ಟ ಬ್ರಹ್ಮ. ಕಿಂ ಕರೋಷಿ ದಶಾಶ್ಚತ್ವಂ ಮಾ ಅಸುನಾ ಸಾಹಸಂ ಕುರು, ಈಗ ಆ ಸಾಹಸ ಮಾಡಬೇಡ. ಕೌಸಲ್ಯೈಕಾ ಸ್ಥಾಪಿತಾಸ್ಯಾಂ ಪೇಟಿಕಾಯಾಂ ತ್ವಯಾಪುರ, ನೀನು ಪೆಟ್ಟಿಗೆಯಲ್ಲಿ ಕೌಸಲ್ಯ ಒಬ್ಬಳನ್ನು ಇಟ್ಟಿದ್ದೆ, ಈಗ ಭಗವಂತನ ಸಂಕಲ್ಪದಂತ 3 ಜನ ಬಂದಿದ್ದಾರೆ ಅದರಲ್ಲಿ, ಅದನ್ನು ನೋಡು ಒಂದ್ಸರಿ. ತ್ರಯಸ್ತತ್ರ ತು ಸಂಜಾತಾಹ ಭವಿಷ್ಯತಿ ವಧಸ್ತೇದ್ಯ ರಾಮೋದ್ಯವ ಜನಿಷ್ಯತಿ, ನೀನು ಇದೇ ಕ್ಷಣದಲ್ಲಿ ಖಡ್ಗವನ್ನು ತೆಗೆದುಕೊಂಡು ಕೌಸಲ್ಯ ದಶರಥ ಸುಮಿತ್ರರನ್ನ ಖಡ್ಗಕ್ಕೆ ಆಹುತಿ ಕೊಡ್ತೀನಿ ಅಂತ ಹೋದರೆ, ವಿಧಿಯ ಸಂಕಲ್ಪವನ್ನು 2ನೇ ಬಾರಿ ಸುಳ್ಳು ಮಾಡ್ತೀನಿ ಅಂತ ನೀನು ಹೋದರೆ, ಇದೇ ಸಂದರ್ಭದಲ್ಲಿ ರಾಮ ಹುಟ್ಟುತ್ತಾನೆ. ಇದೇ ಸಂದರ್ಭದಲ್ಲಿ ರಾಮ ಹುಟ್ಟಿ ನಿನ್ನನ್ನು ಈಗಲೇ ಕೊಂದು ಬಿಡ್ತಾನೆ. ರಾಮ ನಿನ್ನನ್ನು ಕೊಲ್ಲೋದು ನಿಶ್ಚಿತ, ಈಗಲೇ ಕೊಂದು ಬಿಡ್ತಾನೆ. ಈಗ ನೀನು ಆ ದಶರಥ ಕೌಸಲ್ಯ ಸುಮಿತ್ರೆಯರನ್ನ ಕೊಲ್ಲೋ ಸಾಹಸ ಮಾಡದೇ ಇದ್ರೆ ರಾಮ ಹುಟ್ಟೋದು ವಿಳಂಬ ಆಗ್ತದೆ, ನಿನ್ನ ಸಾವು ಕೂಡ ಸ್ವಲ್ಪ ವಿಳಂಬ ಆಗ್ಬೋದು. ಇನ್ನೊಂದು ಸ್ವಲ್ಪ ದಿವಸ ನೀವು ಬದುಕಬಹುದು ಅಷ್ಟೇ, ಸ್ವಲ್ಪ ವಿಚಾರ ಮಾಡು, ಈಗಲೇ ಸಾಯ್ತೀವೋ ಇನ್ನೊಂದು ಸ್ವಲ್ಪ ದಿವಸ ಬದುಕ್ತೀವ ಅಂದ್ಬಿಟ್ಟ ವಿಧಿ. ಯದ್ ಭವಿಷ್ಯಂ ತದ್ಭವತ್ತು ತದಗ್ರೇ ಮಾಸ್ತು ಸಂಪ್ರತಂ, ಹಾಗಾಗಿ ವಿಧಿಯ ಇಚ್ಛೆಯಂತೆ ಭಗವಂತನ ಇಚ್ಛೆಯಂತೆ ಏನಾಗುವುದಿಲ್ಲ ಅದಾಗಲಿ, ನೀನೀಗೇನು ಸಾಹಸ ಮಾಡಬೇಡ. ಹಾಗಾಗಿ ಏತಾನ್ ದೂತೈ ಪ್ರೇಷಯಾದ್ಯ ಸಾಕೇತಂ ತ್ವಾಂ ಸುಖೀ ಭವ, ನೀನು ನಿನ್ನ ದೂತರನ್ನ ಕೊಟ್ಟು ಇವರಿಬ್ಬರನ್ನು ಕೂಡ ಅಯೋಧ್ಯೆಗೆ ಕೊಟ್ಟು ಕಳಿಸುವ. ದಶರಥ ಸುಮಂತ್ರ ಮತ್ತು ಕೌಸಲ್ಯರನ್ನ ಅಯೋಧ್ಯೆಗೆ ಕೊಟ್ಟು ಕಳಿಸುವ. ನ ಭವಿಷ್ಯತಿ ಮಧ್ವಾಣಿ ಮೃಷಾ ಜಾನೀಹಿ ನಿಶ್ಚಯಂ, ನಾನು ಈ ಜಗತ್ತಿನ ಹಣೆ ಬರವನ್ನು ಬರೆಯತಕ್ಕಂಥ ಬ್ರಹ್ಮ ನಾನು, ನನ್ನ ಮಾತನ್ನು ನೀನಲ್ಲ ಮತ್ತಾರೂ ಸುಳ್ಳು ಮಾಡಲಾರರು, ಇದನ್ನು ತಿಳ್ಕೊ. ಯದ್ಭಾವಿಂ ತದ್ ಭವತ್ಯೇವ ಗಹನ ಕರ್ಮಣೋ ಗತಿ, ಕರ್ಮದ ಗತಿಯನ್ನು ಯಾರು ತಿಳಿದವರು, ಕರ್ಮವನ್ನು ಮೀರಿ ನಿಲ್ಲುವವರು ಅಂಥವ್ರು ಯಾರು, ಅದು ಅಸಂಭಾವಿತವಾದಂಥ ಕೆಲಸ. ಅದನ್ನು ಕೇಳಿ ದಶಾನನ ರಾವಣ ಹೆದರಿ ಆ ಪೆಟ್ಟಿಗೆಯನ್ನು ಕೊಟ್ಟು ಕಳಿಸಿಬಿಟ್ಟ ಅಯೋಧ್ಯೆಗೆ, ಹೊರಟೋಗ್ರಿ ಅಂತೇಳಿ. ಸಾಕೇತೆ ಪೇಟಿಕಾಂ ತ್ಯಕ್ತ ಭಟಾಸ್ತೆ ರಾವಣಂ ಗತಾಹ, ಆ ಪೆಟ್ಟಿಗೆಯನ್ನು ಅಯೋಧ್ಯ ನಗರಕ್ಕೆ ಸಾಕೇತ ನಗರದಲ್ಲಿ ಇಟ್ಟು ಆ ಸೈನಿಕರು ಮತ್ತೆ ರಾವಣನ ಸಮೀಪಕ್ಕೆ ಬಂದುಬಿಟ್ರು. ಅಯೋಧ್ಯೆಯಲ್ಲಿ ದೊಡ್ಡ ಸಂಭ್ರಮ. ಅಯೋಧ್ಯಾವಾಸಿಗಳಾದಂಥ ಜನರಿಗೆಲ್ಲರಿಗೂ ಕೂಡ ಮತ್ತು ಕೋಸಲವಾಸಿಗಳಾದಂಥ ಜನರಿಗೆಲ್ಲರಿಗೂ ಕೂಡ
ತಮ್ಮ ರಾಜಕುಮಾರಿಯಾದಂಥ ಕೌಸಲ್ಯ ಮತ್ತು ರಾಜನಾದಂಥ ದಶರಥ ಮರಳಿ ಬಂದಿದ್ದಾರೆ ಅನ್ನೋದು ದೊಡ್ಡ ಸಂಭ್ರಮದ ಸಂಗತಿ ಆಯಿತು. ತತಃ ಪುನರ್ವಿವಾಹಸ್ಯ ಸಂಭ್ರಮಂ ಕೋಸಲಾಧಿಪ. ಮತ್ತೊಮ್ಮೆ ಅವರು ಗಾಂಧರ್ವ ವಿವಾಹ ಮಾಡ್ಕೊಂಡಿರ್ಬೋದು, ನಾನೊಮ್ಮೆ ಕನ್ಯಾದಾನ ಮಾಡ್ತೀನಿ ಅಂತೇಳಿ ಮತ್ತೊಮ್ಮೆ ವಿವಾಹ ಮಹೋತ್ಸವವನ್ನು ಆತ ಮಾಡಿದ. ಕೃತ್ವಾ ಸ್ವರಾಜ್ಯಂ ಜಾಮಾತ್ರೆ ದದೌ ಪ್ರೀತ್ಯಾಹಿ ಪುತ್ರಿಕಾಂ. ತನ್ನ ಮಗಳನ್ನೂ ಕೊಟ್ಟ ದಶರಥನಿಗೆ ಮತ್ತು ತನ್ನ ಸಾಮ್ರಾಜ್ಯವನ್ನು ಕೂಡ ಕೊಟ್ಟ. ತದಾರಭ್ಯ ಕೋಸಲೇಂದ್ರಾ ಪ್ರೋಚ್ಯಂತೆ ರವಿವಂಶಿದಾ. ಸೂರ್ಯವಂಶೀಯರಾದಂಥ ರಾಜರನ್ನ ದಶರಥನ ಆಳ್ವಿಕೆಯ ನಂತರ ಅವರನ್ನು ಕೋಸಲೇಂದ್ರರು ಅಂತ ಕರೆಯುವ ಪರಿಭಾಷೆ ಪ್ರಾರಂಭ ಆಯಿತು. ಯಾಕೆಂದ್ರೆ ದಶರಥನಿಗೆ ಪತ್ನಿ ಏನಿದಲ್ಲ ಕೌಸಲ್ಯ, ಅವಳ ಜೊತೆಗೇನೆ ಕೋಸಲ ಸಾಮ್ರಾಜ್ಯ ಕೂಡ ಬಳುವಳಿಯ ರೂಪದಲ್ಲಿ ಇವನಿಗೆ ಬಂದಿದ್ದರಿಂದ ಇವರೆಲ್ಲರೂ ಕೋಸಲೇಂದ್ರರು ಅಂತ ಕರೆಸ್ಕೊಂಡ್ರು. ಹಾಗಾಗಿ ರಾಮನನ್ನ ಮಂಗಲಂ ಕೋಸಲೇಂದ್ರಾಯ ಅಂತ ಹೇಳೋದಿಲ್ಲ, ಈ ದೃಷ್ಟಿಯಿಂದ ಇದ್ದದ್ದು. ಹೀಗೆ ಆ ಕೌಸಲ್ಯ ಜೊತೆಗೆ ಆ ರಾಜನಿಗೆ ಮದುವೆ ಆಯಿತು. ಅದಾದ್ಮೇಲೆ ಸುಮಿತ್ರಾ ಅನ್ನುವಂಥ ಇನ್ನೊಬ್ಬಳನ್ನು ಕೂಡ ದಶರಥ ಮದುವೆ ಮಾಡಿಕೊಂಡ. ಅವಳು ಮಗಧ ರಾಜನ ಮಗಳಾಗಿದ್ಲು. ವಿವಾಹೇನ ಅಪರಾಂ ಪತ್ನೀಂ ಚಕಾರ ದೈತಾಂ ಪ್ರಿಯಾಂ ಕೈಕೇಯ ನೃಪತೆ ಕನ್ಯಾಂ ಕೈಕೈಯೀಂ ಪದ್ಮಲೋಚನಾಂ. ಸುಂದರಿಯಾದಂಥ ಕೈಕೇಯಿ ಅನ್ನುವನು ಕೂಡ ಅಂಥ ಸ್ತ್ರೀಯನ್ನು ಕೂಡ ಅವನು ಮದುವೆ ಮಾಡಿಕೊಂಡ. ಅವಳು ಕೈಕೇಯ ದೇಶದ ರಾಜನ ಮಗಳು. ಭಾರತದ ವಾಯವ್ಯ ಭಾಗದಲ್ಲಿ ಪಂಜಾಬ್ ಈ ಭಾಗದಲ್ಲಿರುವಂತಹ ದೇಶ ಅದು ಕೈಕೇಯ ರಾಜ್ಯ. ಆ ರಾಜನ ಮಗಳು ಅವಳನ್ನು ಕೂಡ ಮದುವೆ ಮಾಡಿಕೊಂಡ. ತೃತೀಯಾಂ ಪರಮಾದರಾತ್. ಹೀಗೆ 3 ಜನನ್ನ ಅವನು ಮದುವೆ ಮಾಡಿಕೊಂಡಿದ್ದ. ತಥಾ ಅನ್ಯಾನೆ ಸಪ್ತಶತ ಕಲತ್ರಾಣಿ ಅಕವನ್ ನೃಪಃ ರಾಜಾನೋ ಬಹುವಲ್ಲಭ. 700 ಜನ ಪತ್ನಿಯರು ಅವನಿಗಿದ್ರು. ನಮಗೆಲ್ಲ ಗೊತ್ತಿರೋದು 3 ಜನ ಅವನ ಪತ್ನಿಯರಿದ್ರು ಅಂತ ಹೇಳಿ. ಆದರೆ ಆನಂದ ರಾಮಾಯಣ ಹೇಳುವಂತೆ ಸಪ್ತಶತ ಕಲತ್ರಾಣಿ 700 ಜನ ಪತ್ನಿಯರು ಅವನಿಗಿದ್ರು ಅಂತೇಳಿ. ವಾಲ್ಮೀಕಿ ರಾಮಾಯಣದಲ್ಲಿ ಮುಂದೊಂದು ಕಡೆ ಬರುವಂತೆ 350 ಜನ ಪತ್ನಿಯರಿದ್ರು. ವಾಲ್ಮೀಕಿ ರಾಮಾಯಣದಂತೆ 350, ಆನಂದ ರಾಮಾಯಣದಂತೆ 700. ಹೀಗೆ ದಶರಥ ಧರ್ಮದಿಂದ ರಾಜ್ಯಭಾರ ಮಾಡಿದ. ದಾನ ವಿಕಾಸ ದಾನಗಳನ್ನು ಮಾಡಿದ, ಭೋಗವನ್ನು ಅನುಭವಿಸಿದ. ಜರಠೋ ಮಹಾನ್. ಕೊನೆಗೊಂದು ದಿವಸ ಮುಪ್ಪು ಅವನಿಗೂ ಕೂಡ ಬಂತು. ಜರಠೋ ಮಹಾನ್ ನಾಭವ ಸಂತತಿತ್ವಸ್ಯ ಧಾರ್ಮಿಕಸ್ಯ ಅವನೀಪತೆ. 700 ಜನ ಪತ್ನಿಯರಿದ್ರು, ಮೇಲೆ ಈ 3 ಜನ ಪತ್ನಿಯರಿದ್ರು. ಯಾರಲ್ಲಿ ಕೂಡ ಅವನಿಗೆ ಮಗ ಹುಟ್ಟಲಿಲ್ಲ. ಮಗಳೊಬ್ಳು ಹುಟ್ಟಿದ್ಲು, ಶಾಂತ ಅನ್ನೋ ಹೆಸರಿನ ಮಗಳು ಹುಟ್ಟಿದ್ಲು. ಅದನ್ನು ಮುಂದೆ ಹೇಳ್ತೀನಿ. ಅದು ಹೆಚ್ಚು ಪ್ರಸಿದ್ಧ ಇಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಆದರೆ ಶಾಂತ ಅನ್ನೋ ಹೆಸರಿನ ಹಿರಿಯ ಮಗಳೊಬ್ಬಳಿದ್ಲು. ಆದರೆ ಗಂಡು ಮಕ್ಕಳು ಯಾರು ಕೂಡ ಅವನಿಗೆ ಆಗಲಿಲ್ಲ. ಕೌಸಲ್ಯ, ಸುಮಿತ್ರಾ, ಕೈಕೇಯಿ ಈ 3 ಜನ ಪ್ರಧಾನ ಮಹಿಷಿಯರೇನಿದ್ರು ಅವರಿಗೆ ಎಲ್ಲ ಥರದ ಸದ್ಗುಣಗಳು ಸೌಂದರ್ಯಗಳಿಂದ ಅವರು ಕೂಡಿದವರಾಗಿದ್ದರೂ ಕೂಡ ಅವರಿಗೆ ಯಾರಿಗೂ ಕೂಡ ಮಕ್ಕಳಾಗಲಿಲ್ಲ. ಅದು ದಶರಥನನ್ನು ಅಪಾರವಾದಂಥ ಚಿಂತೆಗೆ ಈಡು ಮಾಡಿತು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.